ಇನ್ನು ವಿಮಾನ ದುರಂತ ಆಗಿ 274 ಪ್ರಯಾಣಿಕರು ಸಾವನ್ನಪ್ಪುವಂಥ ಪರಿಸ್ಥಿತಿ ಬಂತಲ್ಲ. ಇದಕ್ಕೆ ಕಾರಣ ಏನು? ಪೈಲಟ್ ಅದ್ದ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ? ಯಾರೋ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದ್ರಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಈಗ ಸಿಗ್ತಾ ಇದೆ. ಯಾಕೆ ಅಂತಂದರೆ ಇದನ್ನು ತನಿಖೆ ಮಾಡಿರುವಂಥ ಒಂದು ಟೀಮ್. ಯಾರು ತನಿಖೆ ಮಾಡ್ತಾರೆ ಇದನ್ನು? ನಿಮಗೂ ಕಾಡುತ್ತೆ ಅಲ್ವ ಈ ಪ್ರಶ್ನೆ? ಅದರ ಡಿಟೇಲ್ ಆಗಿರುವಂಥ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡು ಬನ್ನಿ. ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ತನಿಖಾ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಇಂಧನ ಪೂರೈಸುತ್ತಿದ್ದ ಸ್ವಿಚ್ಗಳು ಆಫ್. ದುರಂತಕ್ಕೂ ಮುನ್ನ ಪೈಲಟ್ಗಳ ನಡುವೆ ಚರ್ಚೆ. ಇವತ್ತಿಗೂ ಏರ್ ಇಂಡಿಯಾ ಅಂತ ಹೇಳಿದ್ರೆ ಥಟ್ಟನೆ ನೆನಪಾಗೋದೇ ಫ್ಲೈಟ್ ಕ್ರ್ಯಾಶ್ ದುರಂತ. ಆ ಒಂದು ದುರಂತದಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು. ವಿಮಾನ ಪತನಗೊಂಡ ಪರಿಣಾಮ ಬರೋಬ್ಬರಿ 274 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ಮಹಾ ದುರಂತದಲ್ಲಿ ಪೈಲಟ್ ತಪ್ಪೋ, ತಾಂತ್ರಿಕ ದೋಷವೋ, ಇಂಜಿನ್ ವೈಫಲ್ಯವೋ ಅಥವಾ ಇನ್ನಿತರ ಕಾರಣಗಳಿಂದ ಫ್ಲೈಟ್ ಕ್ರ್ಯಾಶ್ ಆಯ್ತಾ ಎಂಬ ಪ್ರಶ್ನೆಗಳು ಎದ್ದಿದ್ದವು. ಹೌದು, ಈ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮವಾಗಿ ಉತ್ತರ ಸಿಕ್ಕಿದೆ. ಜೂನ್ 12ರಂದು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಿಸಿದಂತೆ ಮೊದಲ ತನಿಖಾ ವರದಿ ಬಿಡುಗಡೆಯಾಗಿದೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ 2 ಇಂಜಿನ್ಗಳಿಗೆ ಇಂಧನ ಪೂರೈಸುತ್ತಿದ್ದ ಸ್ವಿಚ್ಗಳು ಆಫ್ ಆಗಿದ್ದವು. ಇದಾದ ನಂತರ ಪೈಲಟ್ಗಳ ನಡುವೆ ಗೊಂದಲ ಉಂಟಾಯಿತು ಎಂದು ವರದಿ ಹೇಳಿದೆ. ಆ ವರದಿಯಲ್ಲೇನಿದೆ ಎಂಬುದನ್ನು ನೋಡೋದಾದ್ರೆ, ವಿಮಾನ ಪತನಕ್ಕೆ ಅಸಲಿ ಕಾರಣ. ವಿಮಾನ ಅಪಘಾತ ತನಿಖಾ ಬ್ಯೂರೋದಿಂದ ವರದಿ ರಿಲೀಸ್. ಟೇಕ್ ಆಫ್ ವೇಳೆ ಸಹ ಪೈಲಟ್ನಿಂದ ವಿಮಾನ ನಿಯಂತ್ರಣ. ಮುಖ್ಯ ಪೈಲಟ್ ವಿಮಾನ ಮೇಲ್ವಿಚಾರಣೆ ಮಾಡುತ್ತಿದ್ದರು. ಗರಿಷ್ಠ 180 ನಾಟ್ಸ್ ವೇಗದಲ್ಲಿದ್ದ ಏರ್ ಇಂಡಿಯಾ ವಿಮಾನ. ತಕ್ಷಣ ಇಂಧನ ಸ್ವಿಚ್ಗಳು ಒಂದರ ನಂತರ ಒಂದು ಆಫ್. ಇದರ ಪರಿಣಾಮ ಎಂಜಿನ್ಗಳಿಗೆ ಇಂಧನ ಪೂರೈಕೆ ಬಂದ್. ಎಂಜಿನ್ಗಳ ಕಾರ್ಯಕ್ಷಮತೆ ಕುಸಿದಿದ್ದರಿಂದ ದುರಂತ ಸಂಭವಿಸಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ವಿಮಾನ ಟೇಕ್ ಆಫ್ ಆದ 32 ಸೆಕೆಂಡ್ಗಳಲ್ಲೇ ಅದರ ಫ್ಯೂಲ್ ಕಟ್ ಆಫ್ ಆಗಿದೆ. ಅಂದರೆ ಬೋಯಿಂಗ್ನಲ್ಲಿ ಫ್ಯೂಲ್ ಸ್ವಿಚ್ಗಳಿದ್ದಾವೆ, ಎರಡು ಎಂಜಿನ್ಗಳಿದ್ದಾವೆ, 2 ಫ್ಯೂಲ್ ಸ್ವಿಚ್ಗಳಿದ್ದಾವೆ. ಒಂದು ಕಟ್ ಆಫ್ ಪೊಸಿಷನ್ ಇರುತ್ತೆ, ಇನ್ನೊಂದು ರನ್ ಪೊಸಿಷನ್ ಅಂತ ಇರುತ್ತೆ. ನಾವು ಇಂಜಿನ್ ಸ್ಟಾರ್ಟ್ ಮಾಡಿದಾಗ ಅದನ್ನು ರನ್ ಪೊಸಿಷನ್ನಿಗೆ ತಂದಿರ್ತೀವಿ. ಅದು ಸುಮ್ಮನೆ ಆನ್ ಆಫ್ ಸ್ವಿಚ್ ಅಲ್ಲ, ಅಂದರೆ ಟಿಕ್ ಟಿಕ್ ಅಂತ ಹೇಳಿ ಆನ್ ಮಾಡೋದು ಆಫ್ ಮಾಡೋದಲ್ಲ. ಅದನ್ನು 2 ಬೆರಳುಗಳ ನಡುವೆ ಎತ್ತಿಬಿಟ್ಟು ಮುಂದೆ ಸರಿಸಬೇಕು. ಇದು ಒಂದು ಮೆಕ್ಯಾನಿಕಲ್ ಪ್ರೋಸೆಸ್ ಅಂತ ಆದರೂ, ಬಟ್ ದ ಎಂಟೈರ್ ಏರೋಪ್ಲೇನ್ ಸಿಸ್ಟಮ್ ಈಸ್ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇವು ಪೈಲಟ್ಗಳು ದೈಹಿಕವಾಗಿ ಅವನ್ನು ಮುಂದೆ ಸರಿಸಿದ್ರು, ಒಂದಿಷ್ಟು ಎಲೆಕ್ಟ್ರಾನಿಕ್ ಸರ್ಕಿಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅವಶ್ಯಕವೇ ಹಿಂದೆ ಬರೋದು ಒಂದು ಅನುಮಾನವೂ ಇರುತ್ತೆ. ಹೀಗಾಗಿದೆ. 2018ರಲ್ಲಿ ಇಂಥ ಒಂದು ಘಟನೆ ನಡೆದಾಗ ಅಮೆರಿಕದಲ್ಲಿ FAA ಅಂತ ಏನಿದೆ, ಫೆಡರೇಷನ್ ಆಫ್ ಏವಿಯೇಷನ್ ಅಥಾರಿಟಿ, ಅವರು ಒಂದು ಸರ್ಕ್ಯುಲರ್ ಹೊರಡಿಸಿದ್ರು. ಎಲ್ಲ ಬೋಯಿಂಗ್ ವಿಮಾನಗಳನ್ನು ಇದರ ಬಗ್ಗೆ ಒಂದಿಷ್ಟು ಪರಿಶೀಲನೆ ನಡೆಸಿ ಇದು ಸರಿಯಾಗಿದೆಯೋ ಇಲ್ವೋ. ಬೇಸಿಕಲಿ ಇಟ್ಸ್ ಎಲೆಕ್ಟ್ರಾನಿಕ್ ಸರ್ಕಿಟ್. ಸೊ ಅಂತ ಹೇಳಿ ಒಂದು ಆರ್ಡಿನೆನ್ಸ್ ಹೊರಡಿಸಿದ್ರು, ಅಂದರೆ ಒಂದು ಆಜ್ಞೆ. ಇಡೀ ವಿಶ್ವ, ಅದರಲ್ಲೂ ಕೂಡ ಭಾರತವನ್ನು ಬೆಚ್ಚಿ ಬೀಳಿಸಿದಂತಹ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕ ವರದಿ ಬಂದಿದೆ. ಈ ವಿಮಾನ ಪತನ ಆಗಲಿಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಮಾನಗಳ ಅಪಘಾತವನ್ನು ವರದಿ ಮಾಡುವ ಅಥವಾ ತನಿಖೆಯನ್ನು ಮಾಡುವಂತಹ ಬ್ಯೂರೋ ಈ ಒಂದು ವರದಿಯನ್ನು ಕೊಟ್ಟಿರುವಂಥದ್ದು. 15 ಪುಟಗಳ ಪ್ರಾಥಮಿಕ ವರದಿಯಲ್ಲಿ ಈ ಒಂದು ವಿಮಾನ ಪತನ ಆಗಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಇಡೀ ವಿಮಾನ ಪತನಗೊಳ್ಳಲಿಕ್ಕೆ ಇಂಜಿನ್ಗಳಿಗೆ ಸಮರ್ಪಕವಾದಂತಹ ಇಂಧನ ಪೂರೈಕೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಕ್ಪಿಟ್ನಲ್ಲಿ ಪೈಲಟ್ಗಳ ಸಂಭಾಷಣೆಯ ಆಧಾರದ ಮೇಲೆ ಈ ಒಂದು ನಿರ್ಧಾರಕ್ಕೆ ಬರಲಾಗಿರುವಂಥದ್ದು. ಕಾಕ್ಪಿಟ್ನಲ್ಲಿ ಪೈಲಟ್ಗಳು ಪತನ ಆಗೋಕ್ಕಿಂತ ಮುಂಚೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಇಂಧನವನ್ನು ಪೂರೈಕೆ ಮಾಡುವಂತಹ ಬಟನ್ ಬಂದ್ ಆಗಿರೋದ್ರ ಬಗ್ಗೆ ಚರ್ಚೆ ಆಗಿದೆ. ನೀವು ಬಂದ್ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ಪೈಲಟ್ ಕೇಳ್ತಾರೆ. ನಾನು ಈ ಬಟನನ್ನು ಬಂದ್ ಮಾಡಿಲ್ಲ ಅನ್ನುವಂಥ ಉತ್ತರವನ್ನು ಅವ್ರು ಕೊಡ್ತಾರೆ. ಸೊ ಈ ಇಬ್ಬರ ನಡುವಿನ
ಸಂಭಾಷಣೆಯನ್ನು ಗಮನಿಸಿದರೆ ಇಂಜಿನ್ಗೆ ಇಂಧನವನ್ನು ಪೂರೈಕೆ ಮಾಡಬಹುದಾದಂತಹ ಬಟನ್ ಏನಿತ್ತು ಅದು ಬಂದಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಆಶ್ಚರ್ಯ ಅಥವಾ ವಿಪರ್ಯಾಸ ಏನು ಅಂದರೆ, ಈ ಒಂದು ಅಂಶ ಗಮನಕ್ಕೆ ಬರುವಂತಹ ಹೊತ್ತಿಗೆ ವಿಮಾನ ಆಲ್ರೆಡಿ ರನ್ವೇಯಿಂದ ಟೇಕಪ್ ಆಗಿ ಪ್ರತಿ ಗಂಟೆಗೆ 180 ನಾಟಿಕಲ್ನಷ್ಟು ವೇಗವಾಗಿ ಟೇಕಪ್ ಆಗಿತ್ತು. ಟೇಕಪ್ ಆದ ಕೆಲವೇ ಕ್ಷಣಗಳಲ್ಲಿ ಈ ಅಂಶ ಗಮನಕ್ಕೆ ಬರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮೇಲೆ ವಿಮಾನ ಟೇಕಪ್ ಆಗ್ತಿದ್ದಂತೆ ಇಂಧನ ಪೂರೈಕೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಇಂಜಿನ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಈ ವಿಮಾನ ದುರಂತ ಆಯಿತು, ಪತನ ಆಯಿತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಕಾಕ್ಪಿಟ್ನಲ್ಲಿ ಪೈಲಟ್ಗಳ ನಡುವೆ ನಡೆದ ಸಂಭಾಷಣೆಯೂ ರೆಕಾರ್ಡ್ ಆಗಿದೆ. ಅವರಿಬ್ಬರ ನಡುವೆ ನಡೆದ ಸಂಭಾಷಣೆ ಕೂಡ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿದೆ. ಪೈಲಟ್ಗಳು ಮಾತನಾಡಿದ್ದೇನು, ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನು ನೋಡೋದಾದ್ರೆ, ಪೈಲಟ್ಗಳು ಮಾತನಾಡಿದ್ದೇನು, ಎಂಜಿನ್ ಇಂಧನವನ್ನು ಏಕೆ ಆಫ್ ಮಾಡಿದ್ದೀರಿ, ಸಹ ಪೈಲಟ್ ಕುಂದರ್ ಪ್ರಶ್ನಿಸಿದ ಪೈಲಟ್ ಸುಮಿತ್ ಸಭರ್ವಾಲ್. ನಾನು ಏನೂ ಮಾಡಲಿಲ್ಲ ಎಂದು ಪ್ರತಿಕ್ರಿಯಿಸಿರೋ ಸಹ ಪೈಲಟ್ ಕುಂದರ್. ಆಗ 2 ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ. ಕೂಡಲೇ ತುರ್ತು ಪರಿಸ್ಥಿತಿ ಅರಿವಿಗೆ ಬರುತ್ತಿದ್ದಂತೆಯೇ ವಿಮಾನದ ಸ್ವಯಂಚಾಲಿತ ವ್ಯವಸ್ಥೆ ಸಕ್ರಿಯಕ್ಕೆ ಪ್ರಯತ್ನಿಸಿದ್ರು. ತುರ್ತು ಫ್ಯಾನ್ ಸಕ್ರಿಯಗೊಳಿಸಿದ್ರೂ ಪ್ರಯೋಜನ ಆಗಲಿಲ್ಲ. ವಿಮಾನವನ್ನು ಅಪಘಾತದಿಂದ ರಕ್ಷಿಸಲು ಪೈಲಟ್ಗಳಿಗೆ ಸಾಧ್ಯವಾಗಲಿಲ್ಲ. ಈ ಸಂಭಾಷಣೆ ನಡುವೆಯೇ ಪೈಲಟ್ನಿಂದ ಮೇಡೇ ಘೋಷಣೆ. ಇದಾದ ಕೆಲ ಸೆಕೆಂಡ್ಗಳಲ್ಲೇ ವಿಮಾನ ಪತನವಾಗಿದೆ. ಈ ಒಂದು ಏರ್ ಇಂಡಿಯಾ ವಿಮಾನದ ಎಂಜಿನ್ಗಳಿಗೆ ಇಂಧನ ಪೂರೈಕೆ ಆಗ್ತಾ ಇಲ್ಲ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸಿಕೊಂಡಂಥ ಬೆನ್ನಲ್ಲೇ ಪೈಲಟ್ಗಳು APU ಸಿಸ್ಟಮ್ ಅಂದರೆ ಒಂದು ರ್ಯಾಮ್ ಟರ್ಬೈನ್ ಇರುತ್ತೆ, ಅದು ಆಲ್ಟರ್ನೇಟಿವ್ ಎನರ್ಜಿಯನ್ನು ಫ್ಲೈಟ್ಗೆ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡುತ್ತೆ. ಒಂದಷ್ಟು ಹೊತ್ತುಗಳ ಕಾಲ ವಿಮಾನದಲ್ಲಿ ಶಕ್ತಿ ವರ್ಧಕಗಳಾಗಿ ಕೆಲಸವನ್ನು ಮಾಡುತ್ತೆ. ವಿದ್ಯುತ್ ಪೂರೈಕೆಯಂತಹ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ. ಇದನ್ನು ಆನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದಕ್ಕೆ ರ್ಯಾಮ್ ಟರ್ಬೈನ್ ಅಂತಲೂ ಕೂಡ ಕರೀತಾರೆ. ಆ ಒಂದು ಸಿಸ್ಟಮ್ನನ್ನು ಆಕ್ಟಿವೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಫ್ಲೈಟ್ ಬಹಳಷ್ಟು ದೊಡ್ಡ ಮಟ್ಟದ ಎತ್ತರದಲ್ಲಿ ಇಲ್ಲದೇ ಇದ್ದಂಥ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯು ಕೂಡ ಸಮರ್ಪಕವಾಗಿ ಕೆಲಸ ಮಾಡಿದಂತಹ ಹಿನ್ನೆಲೆಯಲ್ಲಿ ಇಂಜಿನ್ಗಳಿಗೆ ಸ್ವಲ್ಪ ಪ್ರಮಾಣದ ಶಕ್ತಿಯೂ ಕೂಡ ಸಿಗಲಿಲ್ಲ. ಹೀಗಾಗಿ ಈ ವಿಮಾನ ಪತನವಾಯಿತು ಅನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮುಂದುವರಿದಿದೆ ತನಿಖೆ. ಬೌಸರ್ಗಳ ಪರೀಕ್ಷೆ. ಏರ್ ಇಂಡಿಯಾಕ್ಕೆ ಮುಂಚೆಯೇ ನೀಡಿತ್ತು ಎಚ್ಚರಿಕೆ. ವಿಮಾನ ಇಂಧನ ತುಂಬಲು ಬಳಸಿದ ವಾಹನಗಳು ಅಂದರೆ ಬೌಸರ್ಗಳು ಮತ್ತು ಟ್ಯಾಂಕ್ಗಳಿಂದ ಇಂಧನದ ಮಾದರಿಗಳನ್ನು ತೆಗೆದು ಅವುಗಳನ್ನು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಯಿತು ಎಂದು ವಿಮಾನ ಅಪಘಾತ ತನಿಖಾ ಬ್ಯೂರೋ ಹೇಳಿದೆ. ಈ ಪರೀಕ್ಷೆಯ ನಂತರ ಇಂಧನದ ಗುಣಮಟ್ಟವು ಯಾವುದೇ ದೋಷವಿಲ್ಲದೆ ತೃಪ್ತಿಕರವಾಗಿತ್ತು ಎಂದು ದೃಢೀಪಡಿಸಲಾಗಿದೆ. ಆದರೆ ವಿಮಾನದ ಕೆಲವು ನಿರ್ದಿಷ್ಟ ಭಾಗಗಳಾದ APU ಫಿಲ್ಟರ್ ಮತ್ತು ಎಡರೆಕ್ಕೆಯ ರೀಫ್ಯೂಯಲ್ ಬಹಳ ಕಡಿಮೆ ಪ್ರಮಾಣದ ಇಂಧನದ ಮಾದರಿಗಳು ಮಾತ್ರ ಸಿಕ್ಕಿವೆ. ಈ ಕಡಿಮೆ ಪ್ರಮಾಣದ ಮಾದರಿಗಳನ್ನು ಪರೀಕ್ಷಿಸಲು ವಿಶೇಷ ಸೌಲಭ್ಯಗಳಿರುವ ಬೇರೆ ಪ್ರಯೋಗಾಲಯದ ಅಗತ್ಯವಿದೆ. ಬೋಯಿಂಗ್ ಡ್ರೀಮ್ಲೈನರ್ ವಿಮಾನದಲ್ಲಿ ಇಂಧನ ಸ್ವಿಚ್ಗಳಲ್ಲಿ ಸಮಸ್ಯೆ ಇರುವ ಬಗ್ಗೆ ಈ ಹಿಂದೆ ಅಮೆರಿಕ ಗುರುತಿಸಿತ್ತು. ಇದರ ಬೆನ್ನಲ್ಲೇ ಬೋಯಿಂಗ್ನ ಎಲ್ಲಾ ಏರ್ಲೈನ್ಗಳಿಗೆ ಎಚ್ಚರಿಕೆ ನೀಡಿತ್ತು. ಅದರ ಭಾಗವಾಗಿ ಏರ್ ಇಂಡಿಯಾಗೂ ಈ ಮಾಹಿತಿಯನ್ನು ಕೊಟ್ಟಿತ್ತು. ಈ ಸ್ವಿಚ್ಗಳ ಬಗ್ಗೆ ಗಮನ ಹರಿಸಲು ಹೇಳಿತ್ತು. ಹೀಗಾಗಿ ಇದರಲ್ಲಿ ನಿರ್ಲಕ್ಷ್ಯ ಯಾರದ್ದು ಎನ್ನುವ ಪ್ರಶ್ನೆಯೂ ಉದ್ಭವಿಸಿದೆ. ಈ ವಿಮಾನ ದುರಂತಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆಗೆ ತಾರ್ಕಿಕವಾದಂಥ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಅದಕ್ಕೆ ಕಾರಣ ಸಾಕಷ್ಟು ಇದ್ದಾವೆ. ಈ ಒಂದು ಏರ್ ಇಂಡಿಯಾದ ಡ್ರೀಮ್ ಲೈನರ್ ವಿಮಾನ ಏನಿದೆ ಬೋಯಿಂಗ್ ಕಂಪನಿದು, ಇದರಲ್ಲಿ ಈ ಒಂದು ಫ್ಯೂಲ್ ಬಟನ್ಗೆ ಸಂಬಂಧಪಟ್ಟಂತೆ ತಾಂತ್ರಿಕ ದೋಷಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಮೇರಿಕ ಈ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ಎಚ್ಚರಿಕೆಯ ಆಧಾರದ ಮೇಲೆ ಬೋಯಿಂಗ್ ಸಂಸ್ಥೆ ಕೂಡ ಈ ಒಂದು ವಿಮಾನವನ್ನು ಮಾರಾಟ ಮಾಡಿದಂತಹ ಎಲ್ಲ ಏರ್ಲೈನ್ ಸಂಸ್ಥೆಗಳಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿತ್ತು. ಈ ಮಾಹಿತಿಯನ್ನು ಪೈಲಟ್ಗಳಿಗೆ ವರ್ಗಾಯಿಸುವಂಥ ಕೆಲಸವನ್ನು ಏರ್ ಇಂಡಿಯಾ ಮಾಡಿತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಬಹುಶಃ ಸ್ಪಷ್ಟವಾಗಿದ್ದರೆ ಇದಕ್ಕೆ ತಾರ್ಕಿಕವಾದಂಥ ಉತ್ತರ ಸಿಗ್ತಾ ಇತ್ತು. ಆದರೆ ಈ ಒಂದು ಬಟನ್ ವಿಫಲ ಆಗಿರುವಂಥ ಹಿನ್ನೆಲೆಯಲ್ಲಿ, ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಮಾನ ದುರಂತ ಆಗಿದೆ. ಸೊ ಹೀಗಾಗಿ ಇದು ಏರ್ ಇಂಡಿಯಾ ಸಮಸ್ಯೆಯೋ ಅಥವಾ ಪೈಲಟ್ಗಳ ಸಮಸ್ಯೆಯೋ ಅನ್ನುವಂಥದ್ದು ಇನ್ನೂ ಕೂಡ ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಇನ್ನಷ್ಟು ತನಿಖೆಗಳು ಕೂಡ ನಡೀತಾ ಇದ್ದಾವೆ. ನಾವು ಈಗಷ್ಟೇ ಪ್ರಾಥಮಿಕ ವರದಿಯನ್ನಷ್ಟೇ ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ವಿಸ್ತೃತ ವರದಿಯನ್ನು ಅಥವಾ ತನಿಖೆಯನ್ನು ಆದ ಬಳಿಕ ಅಂತಿಮ ವರದಿ ಏನು ಬರುತ್ತೆ, ಆ ಅಂತಿಮ ವರದಿಯಲ್ಲಿ ಇದರಲ್ಲಿ ಯಾರದು ತಪ್ಪು, ಯಾರು ಹೊಣೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂಥ ವರದಿಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ.
ಸದ್ಯ ವಿಮಾನ ಅಪಘಾತ ತನಿಖಾ ಬ್ಯೂರೋ ತಂಡವು ಈಗ ಆರಂಭಿಕವಾಗಿ ಸಿಕ್ಕಿರುವ ಮಾಹಿತಿಗಳನ್ನು ಆಧರಿಸಿ ಅಪಘಾತದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಸಂಗ್ರಹಿಸುತ್ತಿದೆ. ಜೊತೆಗೆ ವಿಮಾನದಲ್ಲಿ ಅಳವಡಿಸಲಾಗಿರುವ ಫ್ಲೈಟ್ ರೆಕಾರ್ಡರ್ನಿಂದ ಡೇಟಾ ವಿಶ್ಲೇಷಿಸಲಾಗುತ್ತಿದೆ. ಈ ವಿಶ್ಲೇಷಣೆಯು ಅಪಘಾತಕ್ಕೆ ನಿಖರ ಕಾರಣವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.